ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಕಾಗಿನಹರೆ, ಸುತ್ತಲೂ ಬೆಟ್ಟ, ಹಸಿರು ಹಸಿರು ಹಸಿರು, ಎತ್ತ ನೋಡಿದರೂ ಹಸಿರು. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಾಗಿನಹರೆ ನಿಸರ್ಗ ಸೌಂದರ್ಯವನ್ನು ಹೊತ್ತುಕೊಂಡಿರುವಂತಹ ಒಂದು ಸ್ಥಳ. ನಿಸರ್ಗ ಪ್ರಿಯರಿಗೆ, ಹಸಿರನ್ನ ಇಷ್ಟಪಡೋರಿಗೆ ಇದು ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಾನ್ಸೂನ್ ಸೀಸನ್ ನಲ್ಲಿ ಹೋದ್ರೆ ಒಂದೊಳ್ಳೆ ಅನುಭವ ಆಗೋದಂತೂ ಗ್ಯಾರಂಟಿ. ಇದು ಕರ್ನಾಟಕದ ಸಕಲೇಶಪುರದಿಂದ 41 ಕಿಲೋಮೀಟರ್ ದೂರದಲ್ಲಿದೆ. ಅತಿಹಳ್ಳಿ, ಹೀಲಿಗಲ್ಲು ಮತ್ತು ಹೊಂಗಡಹಳ್ಳಿ ಗ್ರಾಮಗಳ ಮೂಲಕ ಈ ಸ್ಥಳಕ್ಕೆ ಹಾದು ಹೋಗ್ಬೇಕಾಗತ್ತೆ. ಇದು ಕರ್ನಾಟಕದ ಮಲೆನಾಡಿನ ಅರಣ್ಯ ಪ್ರದೇಶ. ಮಳೆಗಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿರುವ ಬೆಟ್ಟಗಳನ್ನ ನೋಡೋದೇ ಬಲು ಚಂದ. ಮಾನ್ಸೂನ್ ಋತುವಿನಲ್ಲಿ ಮಂಜಿನಿಂದ ಕೂಡಿದ ಬೆಟ್ಟಗಳು ನೋಡುಗರಿಗೆ ಉತ್ಸಾಹವನ್ನುಂಟು ಮಾಡುತ್ತದೆ, ನೋಡುಗರಿಗೆ ಕಣ್ಮನ ಸೆಳೆಯುತ್ತದೆ. ನಿಶ್ಶಬ್ದವನ್ನ ಬಯಸೋರಿಗೆ, ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದಂತ ಜಾಗ. ವಿರಾಮದ ಪಿಕ್ನಿಕ್ಗೆ ಬಯಸುವವರು ಒಮ್ಮೆ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸುತ್ತಲೂ ಹಸಿರಿನಿಂದ ಕೂಡಿರುವಂತಹ ಕಾಡು ಇದು. ನಾವು ಯಾವ ಕಡೆ ನೋಡಿದ್ರು ಕೂಡ ಹಸಿರಾಗಿರುತ್ತೆ. ನಾವು ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ದಾಗೆ ನಾವು ಬೆಟ್ಟದ ತುದಿಗೆ ಹೋದ್ರೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತಲಿನ ಬೆಟ್ಟಗಳೆಲ್ಲ ನಮ್ ಕಣ್ಣಿಗೆ ಬೀಳುತ್ತೆ. ಚಾರಣ ಪ್ರಿಯರಿಗೆ ಮತ್ತು ಪ್ರಶಾಂತತೆಯನ್ನ ಬಯಸುವವರಿಗೆ ಕಾಗಿನಹರೆ ಕೈಬೀಸಿ ಕರೀತಿರುತ್ತೆ. ನೋಡಿ, ಇದು ಆನೆ ಹೋಗಿರುವಂತಹ ಹೆಜ್ಜೆ ಗುರುತು. ಇಲ್ಲಿ ಆನೆ ಹೋಗಿರೋದ್ರಿಂದ ಆನೆ ಹೆಜ್ಜೆ ಗುರುತನ್ನ ನಾವಿಲ್ಲಿ ನೋಡಬಹುದು. ಈ ಕಾಡಲ್ಲಿ ಹಲವಾರು ಪ್ರಾಣಿಗಳಿದೆ, ಹಾಗಾಗಿ ಈ ಭಾಗದಲ್ಲಿ ಆನೆಗಳು ಹೆಚ್ಚಾಗಿದೆ ಅಂತ ಪಕ್ಕದ ಗ್ರಾಮಸ್ಥರು ಕೂಡ ಹೇಳ್ತಾ ಇರ್ತಾರೆ. ಬೈಕ್ ನಲ್ಲಿ ಕೂಡ ನಾವು ಹೋದ್ರೆ ಬೆಟ್ಟದ ತುದಿವರೆಗೆ ನಾವು ಹೋಗ್ಬೋದು. ಬೆಟ್ಟದ ತುದಿಗೆ ಹೋಗಿ ಅಲ್ಲಿ ನಾವು ವ್ಯೂ ಅನ್ನ ಆನಂದಿಸಬಹುದು. ಮಳೆಗಾಲದಲ್ಲಿ 4 ವೀಲರ್ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಕೆಳಗಡೆನೆ 4 ವೀಲರ್ ನ ನಿಲ್ಲಿಸ್ಬಿಟ್ಟು ನಾವು ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ, ಮೇಲ್ಗಡೆ ಏನಿದೆ ಅಂತ ಸ್ವಲ್ಪ ನೋಡೋಣ. ಮೇಲ್ಗಡೆ ಹೋದ್ರೆ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ಹಾಗೂ ಎತ್ತರ ಪ್ರದೇಶದಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಸುತ್ತಲಿನ ಬೆಟ್ಟಗಳು ಕೂಡ ಅದ್ಭುತವಾದಂತ ಒಂದು ದೃಶ್ಯವನ್ನ ನಾವು ನೋಡಬಹುದು. ಅವಾಗವಾಗ ಬಂದು ಹೋಗುವಂತಹ ಮಳೆ, ಕೈಗೆಟುಕುವಂತಹ ಮೋಡ, ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ವರ್ಗ ಇಲ್ಲೇ ಇದೆಯೇನೋ ಅಂತ ಭಾಸವಾಗುತ್ತೆ. ಈ ಪ್ರದೇಶಕ್ಕೆ ಮಾನ್ಸೂನ್ ವೇಳೆಯಲ್ಲಿ ಬಂದ್ರೆ ನಾವು ಈ ಸೌಂದರ್ಯವನ್ನ ಸವಿಬಹುದು. ಬೇಸಿಗೆ ವೇಳೆಯಲ್ಲಿ ಬರೋದಾದ್ರೆ ನಮ್ಗೆ ಅಷ್ಟೊಂದು ಹಸಿರು ನಮ್ಗೆ ಕಾಣಿಸೋದಿಲ್ಲ, ಹಾಗಾಗಿ ನಾವು ಒಣ ಪ್ರದೇಶವನ್ನಷ್ಟೇ ನೋಡಬಹುದು. ನಮಗಂತೂ ಈ ಪ್ಲೇಸ್ ಒಂದೊಳ್ಳೆ ಅನುಭವವನ್ನ ಕೊಡ್ತು, ಹಾಗೂ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ಕೂಡ ಕೊಡ್ತು. ನೀವು ಕೂಡ ಈ ಪ್ಲೇಸ್ ನ ವಿಸಿಟ್ ಮಾಡಿ, ನಿಮಗೂ ಖಂಡಿತ ಖುಷಿ ಆಗುತ್ತೆ, ನಿಮ್ಗೂ ಇಷ್ಟ ಆಗುತ್ತೆ. ಪ್ಲೇಸ್ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.